ನೋಡಿ ವೀಕ್ಷಕರೇ, ನಮ್ಮ ಹತ್ರ ಓಪೋ F11 ಹ್ಯಾಂಡ್ಸೆಟ್ ಬಂದಿದೆ. ಅದು DC-ಯಲ್ಲಿ ಡೈರೆಕ್ಟ್ ಕರೆಂಟ್ ಹೋಗ್ತಾ ಇದೆ. ಅದು ಶಾಪ್ಕೀಪರ್ ಹ್ಯಾಂಡ್ಸೆಟು ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದಿದೆ. ನಾವು ಅದಕ್ಕೆ ರೋಸಿನ್ ಅಪ್ಲೈ ಮಾಡಿ ಚೆಕ್ ಮಾಡ್ತಾಯಿದ್ದೀವಿ, ಕ್ಯಾಪ್ ಏನಾದ್ರು ಮೆಲ್ಟ್ ಆಗುತ್ತೆ ಅಂತ. ಅದಕ್ಕೆ ರೋಸಿನ್ ಅಪ್ಲೈ ಮಾಡಿದ್ರೆ ಯಾವುದು ಕ್ಯಾಪು ಮೆಲ್ಟ್ ಆಗ್ತಾಯಿಲ್ಲ, ಡೈರೆಕ್ಟ್ ಕರೆಂಟೇ ತಗೋತಾ ಇದೆ. ನೀವು ನೋಡ್ಬೋದು. ನಮ್ಮದು ಮೊಬೈಲ್ ಟೆಕ್ ಇನ್ಸ್ಟಿಟ್ಯೂಟ್ ಐತೆ ಮೈಸೂರಲ್ಲಿ. ನೀವು ನಮ್ಮ ಹತ್ರ ಮೊಬೈಲ್ದು ಟ್ರೈನಿಂಗ್ ಕಲಿಯೋಕ್ಕೆ ಬರ್ಬೋದು. ನಾವು ನಿಮಗೆ ಚಿಪ್ ಲೆವೆಲ್, ಅಡ್ವಾನ್ಸ್ ಲೆವೆಲ್ ಟ್ರೈನಿಂಗ್ ಕೊಡ್ತೀವಿ. ಎಲ್ಲ ನಿಮಗೆ MMC ವರ್ಕು, ECG ಟೈಪ್ ಬಾಕ್ಸ್ ಹೆಂಗೆ ಯೂಸ್ ಮಾಡಬೇಕಂತ, Wi-Fi ಬಾಕ್ಸ್ ಹೆಂಗೆ ಯೂಸ್ ಮಾಡಬೇಕಂತ, ಯಾವುದೇ ಡೆಡ್ ಹ್ಯಾಂಡ್ಸೆಟ್ ಇದ್ದರೂ ಹೆಂಗೆ ಆನ್ ಮಾಡಬೇಕಂತ ಎಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ನೋಡಿ, ಕ್ಯಾಪು ನಾವು ಚೆಕ್ ಮಾಡ್ತಾಯಿದ್ದೀವಿ. ಕ್ಯಾಪ್ ಶಾರ್ಟ್ ಆಗಿದೆ ಆ ಹ್ಯಾಂಡ್ಸೆಟಲ್ಲಿ. ನೋಡಿ, ಇವಾಗ ನಾವು ಕ್ಯಾಪ್ ರಿಮೂವ್ ಮಾಡಿ ಚೆಕ್ ಮಾಡ್ತಾಯಿದ್ದೀವಿ, ಮೊಬೈಲ್ ಆನ್ ಆಗುತ್ತೆ ಇಲ್ಲ ಅಂತ. ಅದಕ್ಕೆಲ್ಲ ನಿಮಗೆಲ್ಲ ನಾಲೆಜ್ ಇರಬೇಕು. ನಾಲೆಜ್ ಇದ್ದರೆ ಮೊಬೈಲ್ ಕೆಲಸ ಈಸಿ, ಇಲ್ಲಾಂದರೆ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ನೀವು ಆ ಕಡೆ ಈ ಕಡೆ ಎಲ್ಲ IC ಎಲ್ಲ ತೆಗ್ದು ಆಮೇಲೆ ಒಂದು ಸ್ವಲ್ಪ ಕೆಲಸ ಅದಕ್ಕೆ ದೊಡ್ಡ ಕೆಲಸ ಮಾಡ್ಕೋತೀರ. ನೀವು ನೋಡ್ಬೋದು. ಇವಾಗ ನಾವು ಚೆಕ್ ಮಾಡ್ತಾಯಿದ್ದೀವಿ ಹ್ಯಾಂಡ್ಸೆಟ್ ಆನ್ ಆಗುತ್ತೆ ಇಲ್ಲ ಅಂತಂತ. ನೋಡಿ, ಹ್ಯಾಂಡ್ಸೆಟ್ ಆನ್ ಆಯಿತು, ನೋಡ್ಬೋದು ನೀವು. ಓಪೋ ಅಂತ ಬಂತು. ಅದು ಆ್ಯಕ್ಚುಲಿ ಒಂದು ಕ್ಯಾಪ್ ಶಾರ್ಟ್ ಆಗಿತ್ತು, ಅದರಿಂದ ಅದು ಲೈನ್ ರಿಪೇಟ್ ಲೈನು ಶಾರ್ಟ್ ಆಗಿತ್ತು. ನೋಡಿ, ನೀವು ನೋಡ್ಬೋದು, ಮೊಬೈಲ್ ಆನ್ ಆಯಿತು.